5 ಗ್ಯಾರಂಟಿಗಳು ನಿಮಗೆ ತಲುಪಿದಾವ? ಹಾಂ, ತಲುಪಿದೆ. ಬಟ್ ಎಲ್ಲದ್ರ ಬಗ್ಗೆನೂ ಏರಿಕೆ ಜಾಸ್ತಿ ಇದೆ. ಬಟ್ ಲಿಮಿಟೆಡ್ ಪೀಪಲ್ ಅಂದರೆ ಮೀಡಿಯಮ್ ಕ್ಲಾಸ್ ಲೆವೆಲ್ ಅವ್ರಿಗೆ ತಗೊಳ್ಳೋಕ್ಕೆ ಕಷ್ಟ ಆಗ್ತಿದೆ. ಬೇರೆಯವರು ತಗೊಳ್ಳೋರು ತಗೋತಾನೇ ಇದ್ದಾರೆ. ಬಟ್ ಸ್ವಲ್ಪ ಏರಿಕೆನ ಕಮ್ಮಿ ಮಾಡಬೇಕು. ದಟ್ಸ್ ದ ಥಿಂಗ್. ಬಟ್ ಇಲ್ಲಿ ಸ್ಪೇಸ್ ಗಾಂಧಿ ಬಜಾರ್ ಅಂದ್ರೆ ಇಟ್ಸ್ ಎ ನೋಟೆಡ್ ಪ್ಲೇಸ್ ಆ್ಯಕ್ಚುಲಿ. ಎಲ್ಲ ಟೈಪ್ ಜನಗಳು ಇದ್ದಾರೆ. ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಪ್ರೈಸಸ್ ಮಾತ್ರ ತುಂಬ ಹೈಕ್ ಇದೆ. ಈಗಾಗಲೇ ಪೆಟ್ರೋಲು ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ. ಅದರ ನಂತರ ತರಕಾರಿ ಆಯಿತು. ಈಗ ಹಾಲಿನ ದರ ಸಹ ಹೇಳಿದೆ ಕೇಳಿದೆ 7 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಪ್ರತಿ ಲೀಟ್ರಿಗೆ 44 ರೂಪಾಯಿ ಆಯಿತು. ಮೊದಲಿಗೆ 22 ರೂಪಾಯಿ ಇತ್ತು ಅರ್ಧ ಲೀಟ್ರ್ ಹಾಲಿಗೆ. ಈಗ ಅದು 44 ರೂಪಾಯಿ ಆಗಿದೆ. ಈ ಬಗ್ಗೆ ನಿಮ್ಗೆ ಎಷ್ಟು ಹೊರೆ ಆಗಿರ್ಬೋದು ಅಂತ? ಅದು ಅದೇ ಹೇಳಿದ್ನಲ್ಲ, ಎಲ್ಲಾದ್ರ ಮೇಲೆ ಏರಿಕೆ ಜಾಸ್ತಿನೇ ಬರ್ತಾ ಇದೆ. ಕಮ್ಮಿ ಯಾವುದರಲ್ಲೂ ಆಗ್ತಾ ಇಲ್ಲ. 1 ರೂಪಾಯಿ 2 ರೂಪಾಯಿ ಅಂದರೆ ಇಟ್ ಈಸ್ ಎ ಹೈ ಅಮೌಂಟ್ ಫಾರ್ ದ ಟೋಟಲ್. ಇದು ಬಂದಾಗ ಅದು ಹೈ ಅಮೌಂಟ್ ಆಗೇ ಆಗುತ್ತೆ. ಪ್ರತಿಯೊಬ್ಬರು ಸ್ವಲ್ಪ ನೋಡಿ ಅದನ್ನು ಲಿಮಿಟ್ ಮಾಡಿದ್ರೆ ಒಳ್ಳೆಯದು ಆ್ಯಕ್ಚುಲಿ. ಅಂದರೆ ಮೀಡಿಯಮ್ ಕ್ಲಾಸ್ ಲೆವೆಲ್ ಅವರಿಗೆ ಅದು ತುಂಬಾ ಹೈ ಆಗುತ್ತೆ. ಅಂದರೆ ಸ್ವಲ್ಪ ಕೆಳಮಟ್ಟದಲ್ಲಿ ಇದ್ದವರಿಗೆ ಅದು ಜಾಸ್ತಿನೇ ಅನಿಸುತ್ತೆ. ಸೊ ದಟ್ ಇಟ್ ಈಸ್ ಮೋರ್ ಅಂತ ಜಾಸ್ತಿ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಕ್ವಾಲಿಟಿ ಎಲ್ಲ ಅವರು ಏನೂ ಇದು ಮಾಡೋಕ್ಕೋಗಲ್ಲ, ಕಾಂಪ್ರಮೈಸ್ ಮಾಡೋಕ್ಕೋಗಲ್ಲ. ಕ್ವಾಲಿಟಿ ಇಸ್ ಗುಡ್. ಬಟ್ ಪ್ರೈಸ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ಲೆವೆಲಿಗೆ ತಂದರೆ ಒಳ್ಳೆಯದು. ಪ್ರತಿ ಮಹಿಳೆಗೆ 2,000 ಆಗ್ತಿರೋದಿದ್ರು ಅಕೌಂಟಿಗೆ. ಅದು ನಿಮ್ಗೆ ತಲುಪ್ತಾ ಇದೆಯಾ? ನಾನು ಆ ಥರ ಏನಿಲ್ಲಪ್ಪ. ವ್ಯವಸ್ಥೆ ಇರೋರಿಗೆ ಅದು ಬೇಕಾಗಿದೆ, ನೆಸೆಸರಿ ಇದೆ. ಕೆಲವು ಹೆಂಗಸರುಗಳಿಗೆ ಅದು ಬೇಕೇ ಬೇಕು. ಯಾಕಂದರೆ ಅವರು ಅಷ್ಟೆಲ್ಲ ಸಂಪಾದನೆ ಮಾಡೋಕ್ಕೆ ಹೊರಗಡೆ ಹೋಗಿ ಸಂಪಾದನೆ ಬೇರೆ ಥರ ಮಾಡೋಕ್ಕಾಗಲ್ಲ. ಅದು ಕೊಟ್ಟರೆ ಅವರು ಆ ಥರ ಕೆಟ್ಟ ಕೆಲಸಕ್ಕೆಲ್ಲ ಏನೂ ಹೋಗಲ್ಲ. ಅದು ಅವರು ಒಳ್ಳೇದು. ಅದು ಮಾಡಿರೋದು, ಗೌರ್ಮೆಂಟ್ ಮಾಡಿರೋದು ಅದು ತುಂಬಾ ಬೆನಿಫಿಟ್ ಆಗ್ತಾ ಇದೆ ಕೆಲವು ಹೆಂಗಸರುಗಳಿಗೆ ಮಾತ್ರ. ಮತ್ತೆ ಜನ ಹೇಳ್ತಿದ್ದಾರೆ ಇಲ್ಲ ಈ ರೀತಿಯಾದಂಥ ಭಾಗ್ಯಗಳನ್ನ ಕೊಟ್ಟು ಜನರನ್ನ ಸೋಮೇರಿಯನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ಸೋಂಬೇರಿ ಅಂತ ಇಲ್ಲ. ಅವ್ರಿಗೆ ನೀಡ್ ನೆಸೆಸರಿ ಇದೆ, ತುಂಬ ಇದೆ. ಹೆಂಗಸರುಗಳಿಗೆ ತುಂಬ ಇದೆ. ಕೆಲವರು ಮನೆಯ ಕಡೆ ತುಂಬ ಗಮನ ಕೊಡ್ತಾರೆ. ಅಂಥವ್ರಿಗೆ ಅದು ತುಂಬ ಬೆನಿಫಿಟ್ ಇದೆ. ಯಾಕಂದರೆ ಬೇರೆ ಥರ ಕೆಲಸಕ್ಕೆ ಅವ್ರು ಹೋಗೋಕ್ಕೆ ಅವಕಾಶ ಆಗೋದಿಲ್ಲ. ಇದು ಬಂದಾಗ ಮನೆ ಅನ್ನೋದು ಅವ್ರಿಗೆ ಗಮನ ಕೊಟ್ಟು ಅದನ್ನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ. ಆ ಬೆನಿಫಿಟ್ ಅವ್ರಿಗೆ ಸ್ವಂತವಾಗಿ ಏನು ಬೇಕು ಅನ್ನೋದನ್ನ ಬೇರೆಯವ್ರು ಕೇಳಿ ಪಡೆಯೋಂಗಿಲ್ಲ. ಅವರು ಇದೇ ಗೌರ್ಮೆಂಟ್ ಕೊಟ್ಟರೆ ಅವ್ರಿಗೆ ಅದು ಅವಕಾಶ ಇದೆ. ಅಂದರೆ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ದಟ್ ಈಸ್ ವೆರಿ ಬೆನಿಫಿಟೆಡ್ ಫಾರ್ ಇದು. ಬಡವ್ರಿಗೆ ತುಂಬ ಕಷ್ಟ ಇದೆಯಪ್ಪ. ಹಾಲಿನ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲು ಜಾಸ್ತಿ ಆಗಿದೆ. ಇಲ್ಲಿ ವ್ಯಾಪಾರನೇ ಆಗಲ್ಲ. ನಾವೆಲ್ಲ ವ್ಯಾಪಾರವೆಲ್ಲ ಏನು ಮಾಡೋದು? ತುಂಬ ಕಷ್ಟ ಆಗಿದೆಯಪ್ಪ. ಇದು ದೊಡ್ಡವ್ರಿಗೆ ಮಾಡಬೇಕು, ಕಡಿಮೆ ಮಾಡೋಂಗೆ ಮಾಡಬೇಕು ದೊಡ್ಡವರು. ಮೋಡಿ ಬಂದಿದ್ದಾರಲ್ಲ, ಗ್ಯಾರಂಟಿ ಸಿಗ್ತಾ ಇದಾವ ಕಾಂಗ್ರೆಸ್ದು? ಕಾಂಗ್ರೆಸ್ ಬಂದಿದೆ, ಇವಾಗ ಮೋಡಿ ಬಂದಿದೆಯಾ? 5 ಗ್ಯಾರಂಟಿಗಳು ನಿಮಗೆ. ಹಾಂ, ಗೃಹಲಕ್ಷ್ಮಿ ಯೋಜನೆ, ಕರೆಂಟ್ ಫ್ರೀ, ನೀರು ಫ್ರೀ ಅದೆಲ್ಲ ಏನು ಇಲ್ಲಪ್ಪು. ಕಟ್ ಮಾಡಿಬಿಟ್ರು, ಸಿಗ್ಲಿಲ್ವಾ? ಸಿಗ್ಲಿಲ್ಲ. ಕಟ್ ಮಾಡಿಬಿಟ್ರು. ಮನೆಗೆ 2,000 ಕೊಡ್ತೀನಿ ಅದೂ ಇಲ್ಲ. ಬ್ಯಾಂಕಲ್ಲಿ ಏನು ಬಂದೆ 2 ತಿಂಗಳು, ಇವಾಗ ಬಂದಿಲ್ಲ. ಬರ್ತಾ ಇತ್ತು, ಇವಾಗ ಬಂದಿಲ್ಲ. ಕರೆಂಟ್ ಬಿಲ್ನು ತೊಗೊಂಡೋಗ್ತಾರೆ, ಅದೂ ಬಂದಿಲ್ಲ. ಈಗ ಇದು ಹಾಲಿನ ದರದಿಂದ ಎಷ್ಟು ಪ್ರಾಬ್ಲಮ್ ಆಗಿರ್ಬೋದು? ತುಂಬ ಪ್ರಾಬ್ಲಮ್ ಆಯ್ತಲ್ಲ ಬಡವ್ರ. ನಾವು ಏನು ಮಾಡೋದಪ್ಪ? ಕೂಲಿ ಅವತ್ತು ಬಂದರೆ ಅವತ್ತು ಅನ್ನ ಬರೋದು ಸಿಗ್ತದೆ ನಮಗೆ. ತುಂಬಾ ಕಷ್ಟ ಆಗಿದೆ. ತುಂಬಾ ರಶ್ ಇರುತ್ತೆ ಬಸ್ಸಲ್ಲಿ. ಆಮೇಲೆ ನುಗ್ಗಲು ಗಂಡಸರಿಗಂತೂ ಇನ್ನೂ ಕಷ್ಟ ಅಂತ ಹೇಳ್ಬೋದು. ನಾವು ಫ್ರೀಯಾಗಿ ಏನು ಗೃಹಲಕ್ಷ್ಮಿ ಅದು ಬರ್ತಿಲ್ಲ ನಮಗೆ. ಬಸ್ಸಲ್ಲಿ ಅದೇ ಆಧಾರ್ ಕಾರ್ಡಿಂದ ಉಪಯೋಗ ಇದೆ. ಬಟ್ ರಶಲ್ಲಿ ಹೋಗೋದಕ್ಕಿಂತ ದುಡ್ಡು ಕೊಟ್ಟು ಹೋಗೋದೇ ವಾಸಿ ಅನಿಸುತ್ತೆ ನಮಗೆ. ಹಾಲಿನ ದರನೂ ಜಾಸ್ತಿ ಮಾಡಿದ್ದಾರೆ ಇವಾಗ. ಮಕ್ಕಳಿಗೆ ನಾವು 2 ಲೀಟ್ರ್ ದಿನಕ್ಕೆ ತರ್ತೀವಿ ನಾವು. ಅದು ಖರ್ಚು ಬೆಳೆ ಏರಿಕೆಯಿಂದ ಎಲ್ರಿಗೂ ತೊಂದರೆ ಆಗಿದೆ. ಸಾಮಾನ್ಯ ಜನರಿಗೆ ಹೇಳ್ಬೋದು, ಅಥವಾ ಕಮ್ಮಿ ಸಂಬಳ ಇರೋರ್ಗೂ, ದಿನ ಕೂಲಿ ಮಾಡುವವ್ರಿಗೆಲ್ಲ ಇನ್ನೂ ಜಾಸ್ತಿ ತೊಂದರೆ. ಅದರಿಂದ ಆದಷ್ಟು ಅದನ್ನು ಕಮ್ಮಿ ಮಾಡಬೇಕಂತ ಕೇಳ್ಕೊಳ್ತೀನಿ. ಈಗ 5 ಗ್ಯಾರಂಟಿಗಳಿಗೋಸ್ಕರ ಈ ರೀತಿಯಾದಂಥ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ ಹೇಗೆ ಅಂತ? ಅದನ್ನು ಕಾಂಪನ್ಸೇಟ್ ಮಾಡಬೇಕಂತ ಮಾಡ್ತಿದ್ದಾರೆ ಅನಿಸ್ತಾ ಇದೆ ನನಗೆ. ಒಂದು ಕಡೆ ಕಮ್ಮಿ ಮಾಡಿ ಇನ್ನೊಂದು ಕಡೆ ಜಾಸ್ತಿ ಮಾಡಿದ್ದಾರೆ. ಅದಲ್ಲೇ ಸಮಾನ ಆಗಿಬಿಡತ್ತೆ ನೋಡೋಕ್ಕೆ ಹೋದರೆ. ಕೊಡೋದಾದರೆ ಒಂದು ಕಡೆಯಿಂದನೇ ಕೊಡಬೇಕು. ಇನ್ನೊಂದು ಕಡೆ ಜಾಸ್ತಿ ಮಾಡಿದರೆ ಅದು ನಾವು ಬರೋ ಸಂಬಳ ಇನ್ನೊಂದು ಕಡೆ ಹೋಗ್ಬಿಡತ್ತೆ. ಒಂದು ಕಡೆ ಕಮ್ಮಿ ಅನಿಸಿದ್ರು ಇನ್ನೊಂದು ಕಡೆ ಅದು ಹೋಗ್ಬಿಡುತ್ತೆ. ಟ್ಯಾಕ್ಸ್ ಇರ್ಬೋದು, ಅದು ಜಾಸ್ತಿ ಮಾಡಿದ್ದಾರೆ. ಪ್ರಾಪರ್ಟಿ ಟ್ಯಾಕ್ಸ್, ಬೇರೆ ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ. ಅಲ್ಲೂ ಇದಾಗ್ತಾ ಇದೆ, ನಮ್ಮ ದುಡ್ಡು ಆ ಕಡೆ ಹೋಗ್ತಾ ಇದೆ. ಈಗ ಜನ ಹೇಳ್ತಾ ಇದ್ದಾರೆ ಮೇಡಮ್, ಈ ಫ್ರೀ ಭಾಗ್ಯಗಳಿಂದ ಸೋಮೇರಿಯಾಗಳಾಗ್ತಿದ್ದಾರೆ ಜನ ಅಂತ. ಇರ್ಬೋದು ಸರ್. ಮನೆ ಕೆಲಸ, ಹೆಂಗಸರು ಈಗ ಮನೆ ಕೆಲಸ ಮಾಡೋಕ್ಕಿಂತ ತಿರುಗಾಡೋದೇ ಜಾಸ್ತಿ ಅಂತ ಹೇಳ್ಬೋದು. ಅಲ್ಲಿ ಇಲ್ಲಿ ದೇವಸ್ಥಾನ ಅದು ಇದು ಫ್ರೀ ಇದೆ ಅಂತ ಬೇಕಾಬಿಟ್ಟು ಓಡಾಡ್ತಾರೆ ಅಲ್ಲಿ ಇಲ್ಲಿ. ಅದೊಂದಿದೆ.
ಹೌದು, ಇನ್ನು ಗೃಹಲಕ್ಷ್ಮಿ ಯೋಜನೆಯಿಂದನೂ ಅದೇ ಫ್ರೀಯಾಗಿ ದುಡ್ಡು ಬರ್ತಾ ಇದೆ ಹೆಂಗಸರಿಗೆ. ದಿನಕೂಲಿ ಮಾಡುವವರೆಲ್ಲ ಮೊದಲೆಲ್ಲ ಕೆಲ್ಸಕ್ಕೆ ಹೋಗಿ ಇದು ಮಾಡ್ತಾ ಇದ್ರು, ಇವಾಗ 2,000 ಮನೆಗೆ ಬಂದ್ಬಿಡತ್ತೆ. ಸ್ವಲ್ಪ ಫ್ರೀಯಾಗಿ ಬರ್ತಾ ಇದೆ ಅಂತ ಅಕ್ಕಿನೂ ಫ್ರೀಯಾಗಿ ಬರ್ತಾ ಇದೆ. ಸೊ ಹೌದು, ನೀವು ಹೇಳ್ದಾಗೆ ಆಗಿದೆ, ಸೋಂಬೇರಿ ಆಗಿರಬಹುದು ಅಂದ್ಕೊಳ್ತೀನಿ. ನನ್ಗೆ ಬರ್ತಾ ಇಲ್ಲ, ಬಟ್ ನಾನು ಬೇರೆಯವರನ್ನು ನೋಡಿದಾಗ ಹೌದು, ಬೇರೆ ಕೆಲಸ ಮಾಡೋದು ಬಿಟ್ಬಿಟ್ಟು ಮನೆಯಿಂದನೇ ಇದು ಮಾಡ್ತಿದ್ದಾರೆ ಇವಾಗ. ಈಗ ರಾಜ್ಯ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಈಗ ಆಡಳಿತದಲ್ಲಿದೆ ಈಗ ಪ್ರೆಸೆಂಟ್ ಆಗಿ. ಬಟ್ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಕರ್ನಾಟಕದಲ್ಲಿ ಈ ಒಂದು ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತೀರಾ? ಅಭಿವೃದ್ಧಿ ತುಂಬ ಏನು ಕಾಣಿಸ್ಲಿಲ್ಲ. ಅದೇ ಇನ್ನು ಅವರು 5 ವರ್ಷ ಟೆನ್ಯೂರಲ್ಲಿ ಏನೆಲ್ಲ ಮಾಡ್ತಾರೆ ನೋಡಬೇಕು. ಸದ್ಯಕ್ಕಂತೂ ಕಾಣುವಂಥದ್ದು ಏನೂ ಇಲ್ಲ ಅಂತ ಹೇಳ್ಬೋದು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬರೀ ರೌಡಿಸಮ್ಮು, ಬರೀ ಕೆಟ್ಟ ಆರೋಪಗಳನ್ನೇ ಕೇಳಬೇಕಾಗಿ ಬಂದಿದೆ. ಯಾವುದೇ ರೀತಿಯಾದಂತಹ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸವಾಗಿಲ್ಲ. ಇವರ ಒಂದು 5 ಏನು ಗ್ಯಾರಂಟಿಗಳಿದ್ದಾವೆ ಅದು ಇನ್ನೂವರೆಗೂ ಯಾರಿಗೂ ತಲುಪಿಲ್ಲ. ಕೇವಲ ಒಂದು 10 ತಿಂಗಳು ಮಾತ್ರ ಗೃಹಲಕ್ಷ್ಮಿ ಯೋಜನೆ ನಮಗೆ ತಲುಪಿದ್ದು, ಆಮೇಲೆ ಅದನ್ನು ಸ್ಟಾಪ್ ಮಾಡಿಬಿಟ್ರು ಅಂತೆಲ್ಲ ಜನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.